ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನು ಅಂತಂದರೆ, ಸರ್ ಸೆಕೆಂಡ್ ಟೆಸ್ಟಿಂದು ಮಾಡೆಲ್ ಪೇಪರನ್ನು ಬಿಡಿ ಅಂತ. ಸೊ ಹಾಗಾಗಿ ಇವತ್ತಿನ ದಿನ ನಾನು ಏನು ಅಂದರೆ ಮಾಡೆಲ್ ಪೇಪರನ್ನು ಬಿಡ್ತೀನಿ ಅಂತ. ತಾವು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಳ್ರಿ. ಓಕೆ, ರೈಟ್? ಎಸ್, ಏನಿದೆ ಅಂತ ನೋಡೋಣ. ಸೆಕೆಂಡ್ ಟೆಸ್ಟಿಂದು ಮಾಡೆಲ್ ಕ್ವೆಶನ್ ಪೇಪರ್ ಯಾವ ಥರ ಇದೆ ಅಂತ ನೋಡೋಣ. ಓಕೆ, ಸೊ ಇದು ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಇದೆ ನೋಡಿ. ಓಕೆ, ಇದು ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಇದೆ. ಎಸ್, ಇದು ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಅನ್ಕೊಂಬಿಡಿ. ಓಕೆ, ಇಲ್ಲಿದೆ ನೋಡಿ, ಯೂನಿಟ್ ಟೆಸ್ಟ್ 2 ಡಿಸೆಂಬರ್ 2023 ಮಾಡೆಲ್ ಪೇಪರ್ ಅಂತ ಇದೆ, ಹೌದಲ್ವಾ? ಸೊ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 40 ಮಾರ್ಕ್ ಇರ್ತದೆ. ಟೈಮ್ ಡ್ಯೂರೇಷನ್ 90 ಮಿನಿಟ್ಸ್ ಇದ್ದಿರ್ತದೆ ನೋಡ್ರಿ. 90 ನಿಮಿಷ ನಿಮಗೆ ಕಾಲಾವಕಾಶ ಇದ್ದಿರ್ತದೆ. ಓಕೆನಾ? ಸೊ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು 35 ಇದೆ. ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಇದೆ. ನೋಡ್ರಿ, ಏನಿರ್ಬೋದಪ್ಪ ನಿಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತಂದ್ರೆ 7 MCQ ಇದ್ದಿರ್ತಾವ್ರಿ. ಎಷ್ಟು? 7 MCQ ಇದ್ದಿರ್ತಾವ, ರೈಟ್? 3 ಏನದಾವ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಿರ್ತಾವ್ರಿ. ಕರೆಕ್ಟ್? ಸೊ ಈ ಥರನೇ ಕೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಆನ್ಸರ್ ಆಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಂದರೆ ಕೊಟ್ಟಿರ್ತಕ್ಕಂಥ 7ಕ್ಕೆ 7 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ತಾವೇನು ಮಾಡಬೇಕು? ಆನ್ಸರನ್ನು ಮಾಡಬೇಕು. ಓಕೆ, ಸೆಲೆಕ್ಟ್ ವಿತ್ ಸೂಟೇಬಲ್ ಆಪ್ಷನ್ಸ್ ABCD. ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್. MCQ ನಿಮಗೆ 1 ಮಾರ್ಕಿನ ಕ್ವಶನ್ಸ್ಗಳು ಇದ್ದಿರ್ತಾವೆ ರೀ. ಟೋಟಲ್ 7 ಕ್ವಶನ್ಸ್ ಅದಾವೆ. ಇಲ್ಲಿ ನೀವು 7 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡ್ರಿ ಯಾವ ಥರ ಇದೆ ಅಂತಂದರೆ, ಎ ಲೈನ್ ಹ್ಯಾಸ್ ಡೈರೆಕ್ಷನಲ್ ರೇಷಿಯೋಸ್ 2, -1, 2, -1, 2. its directional cosines are. its directional cosines are ಡ್ಯಾಶ್ ಅಂತ ಕೇಳ್ತಾ ಇದ್ದಾನ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ ಏನಿದೆ ಅಂದರೆ 2/3. ಸೆಕೆಂಡ್ ಆಪ್ಷನ್ 2/3, (1/3, -2/3 ಅಂತ. ಬಿ ಆಪ್ಷನ್ -2/3, (1/3, -2/3 ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಸಿ ಆಪ್ಷನ್ 2/3, -1/3, -2/3 ಅಂತ. ಡಿ ಆಪ್ಷನ್ 2/3, 1/3, 2/3 ಅಂತ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಇದೆ ನೀವು ನಂದು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ತಾವು ಕಮೆಂಟ್ ಮಾಡಿ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ದ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್. ಒನ್ ಲೈನ್ ಈಸ್ ದಿಸ್ ಆ್ಯಂಡ್ ಸೆಕೆಂಡ್ ಲೈನ್ ಈಸ್ ದಿಸ್. ಯು ಕ್ಯಾನ್ ಕಾಲ್ ದಿಸ್ ಇಸ್ R1 ಆ್ಯಂಡ್ ದಿಸ್ ಇಸ್ R2. 2 ಲೈನ್ಸ್ ಕೊಟ್ಟಿದ್ದಾನೆ, ಹೌದಲ್ವಾ? ರೈಟ್? ಸೊ ಇದ್ರದ್ದು ಆಪ್ಷನ್ಸ್ ಇಲ್ಲ, ಐ ಆಮ್ ಸಾರಿ. ಆಪ್ಷನ್ಸ್ ಬರಬೇಕಿದ್ದಿತ್ತು, ಆಪ್ಷನ್ಸ್ ಇಲ್ಲ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಏನಾದರೂ ನಮ್ಮ ಫ್ರೆಂಡ್ ನನಗೆ ಕಳಿಸಿದ್ದು ಕ್ವಶನ್ ಪೇಪರ್ ಇದೆ. ಐ ಮೀನ್ ನಮ್ಮದೊಂದು ಸ್ಟೂಡೆಂಟ್ ಕಳಿಸಿದ್ದು ಕ್ವಶನ್ ಪೇಪರ್ ಇದೆ. ನಾನು ಪ್ರಿಪೇರ್ ಮಾಡಿರೋದಲ್ಲ ಇದು. ನನಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ನಮ್ಮ ಸ್ಟೂಡೆಂಟ್ ಕಳಿಸಿರೋದನ್ನೇ ನಾನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಥರ್ಡ್ ಕ್ವಶನ್, ಇಫ್ ದ ಕಂಡೀಷನ್ ಆಫ್ 2 ಲೈನ್ಸ್, ಓಕೆ, ದೆನ್ ಥೀಟಾ ಈಸ್ ಡ್ಯಾಶ್ ಅಂತ. ಕಂಡೀಷನ್ ಆಫ್ 2 ಲೈನ್ಸ್ ಕೊಟ್ಟಿದ್ದಾನೆ ರೀ. ಓಕೆ, ಏನಂತಂದರೆ A1 into A2 plus B1 into B2 plus C1 into C2, then theta is equals to dash ಅಂತ. ಸೊ ಎ ಆಪ್ಷನ್ 30 ಇದೆ, ಬಿ ಆಪ್ಷನ್ 60 ಇದೆ, ಸಿ ಆಪ್ಷನ್ 90 ಇದೆ, ಡಿ ಆಪ್ಷನ್ 0 ಇದೆ. ನೆಕ್ಸ್ಟ್ ಫೋರ್ತ್ ಒನ್, ಇಫ್ ಡಿ ಬೈ ಡಿ ಎಕ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x³ - 1/x⁴ ಸಚ್ ದಟ್ ಎಫ್ ಆಫ್ 2 ಈಕ್ವಲ್ ಟು 0, ದೆನ್ ಎಫ್ ಆಫ್ ಎಕ್ಸ್ ಇಸ್ ಡ್ಯಾಶ್ ಅಂತ. ಆಪ್ಷನ್ಸ್ ಕೊಟ್ಟಿದ್ದ ನೋಡ್ರಿ, ಎ, ಬಿ, ಸಿ ಮತ್ತು ಡಿ ಆಪ್ಷನ್. ಐ ಥಿಂಕ್ ದಿಸ್ ಕ್ವಶನ್ ಈಸ್ ಇನ್ಕಂಪ್ಲೀಟ್. ಇದು ಇನ್ಕಂಪ್ಲೀಟ್ ಇದೆ ಅಂತ ಅನ್ಕೊತೀನಿ ನಾನು. ಸೊ ನಿಮಗೆ ಕಂಪ್ಲೀಟ್ ಬೇಕು ಅಂದರೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ವ, ಸೊ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಇದು ಕ್ವಶನ್ ಇದೆ. ತಾವೇನು ಅಂದರೆ ಈ ಕ್ವಶನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಯಾವುದಂದರೆ 3 ಡೈಮೆನ್ಷನಲ್ ಜಾಮೆಟ್ರಿ ಇದ್ದಿರ್ಬೋದು ಮೇ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ, ಇಂಟಗ್ರೇಷನ್ ಆಫ್ e⁴x ಇಂಟು sin x ಪ್ಲಸ್ cos x dx ಈಸ್ ಡ್ಯಾಶ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್ ಆ್ಯಂಡ್ ಡಿ ಆಪ್ಷನ್. ಎ ಆಪ್ಷನ್ ಏನಿದೆ ಅಂದರೆ
e ಟು ದಿ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ ಇದೆ. ಬಿ ಆಪ್ಷನ್ e ಟು ದಿ ಪವರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಸಿ ಆಪ್ಷನ್ e ಟು ದಿ ಪವರ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಡಿ ಆಪ್ಷನ್ ನನ್ ಅಂತ ಇದೆ. ಹೌದಾ? ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಲಾಸ್ಟ್ ಎಮ್ ಸಿ ಕ್ಯೂ ಕ್ವಶನ್ ನೋಡೋಣ. 6ನೇ ಕ್ವಶನ್ ಇದೆ ನೋಡ್ರಿ. ಏನಿದೆಪ್ಪ ಅಂತಂದರೆ ಇಂಟಗ್ರೇಷನ್ ಆಫ್ 0 ಟು ಪೈ ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವಯರ್. ಓಕೆ, ಸೊ ಇದರದ್ದು ಇಂಟಗ್ರೇಟ್ ಫಾರ್ಮ್ ಏನಾಗ್ತದೆ ಅಂತ, ಎ ಈಕ್ವಲ್ ಟು ಪೈ ಬೈ 4, ಬಿ ಈಕ್ವಲ್ ಟು ಪೈ ಸ್ಕ್ವೇರ್ ಬೈ 4, ಸಿ ಈಕ್ವಲ್ ಟು ಪೈ ಬೈ 3, ಡಿ ಇಸ್ ಪೈ ಸ್ಕ್ವೇರ್ ಬೈ 3 ಅಂತ. ನೆಕ್ಸ್ಟ್ ಸೆವೆಂತ್ ಆಪ್ಷನ್ ನೋಡ್ರಿ, ಸೆವೆಂತ್ ಕ್ವಶನ್ ಏನಿದೆ ಅಂತಂದರೆ ದ ಏರಿಯಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಕ್ವಲ್ ಟು 1 ಅಂತ. ದೆನ್ ಎ ಆಪ್ಷನ್ ಇಸ್ 10 ಪೈ, ಬಿ ಆಪ್ಷನ್ ಇಸ್ 12 ಪೈ, ಸಿ ಆಪ್ಷನ್ ಇಸ್ 14 ಪೈ, ಡಿ ಆಪ್ಷನ್ ಇಸ್ 18 ಪೈ ಅಂತ ನೋಡ್ರಿ. ಏರಿಯಾ ಆಫ್ ಎಲಿಪ್ಸ್ ಅನ್ನ ಕೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಾವೆ ನೋಡ್ರಿ. ಎಷ್ಟು ಅದ ಅಂದರೆ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದಾವೆ. ರೈಟ್, ಏನೇನು ಅದ ನೋಡ್ರಿ ಆನ್ಸರು. ಪೈ ಬೈ 4 ಇದೆ, 128 ಬೈ 3 ಇದೆ, 30 ಡಿಗ್ರಿ ಇದೆ, ಪೈ ಬೈ 6 ಇದೆ. ನೋಡೋಣ ಅಂತ ಏನಾಗುತ್ತೆ ಅಂತ. ಸೊ ಹೇಳ್ತಾನೆ ದ ಜಡ್ ಕಾಂಪೊನೆಂಟ್ ಆಫ್ ಡ್ಯಾಶ್ ಏನೋ ಇದೆ, ಇಲ್ಲೊಂದು ಬಂದಿಲ್ಲ. ವೇರ್ ಎಕ್ಸ್ ಕಮ ವೈ ಕಾಂಪೊನೆಂಟ್ ಆ್ಯಂಗಲ್ಸ್ 90 ಡಿಗ್ರಿ ಆ್ಯಂಡ್ 60 ಡಿಗ್ರಿ ಆ್ಯಂಡ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಜಡ್ ಕಾಂಪೊನೆಂಟ್ ಆಫ್ ಐ ಥಿಂಕ್ ಸಮಥಿಂಗ್ ಈಸ್ ಮಿಸ್ಸಿಂಗ್. ಓಕೆ ಫೈನ್, ಐ ಆಮ್ ಸಾರಿ. The area of parabola y square equal to 16x and y equal to 4 is dash anta. And 10th question is integration of 0 to pi by 2 square root of sin x divided by square root of sin x plus square root of cos x dx is equals to dash ಅಂತ ಹೇಳ್ತಾ ಇದ್ದಾರೆ ಅವರು. ಇದೇನಂದ್ರೆ 1 ಮಾರ್ಕಿನ ಕ್ವಶನ್ಸ್ಗಳು ಕಂಪ್ಲೀಟ್ ಆಯ್ತು ನೋಡ್ರಿ. 10 ಕ್ವಶನ್ಸ್ಗಳು ಅದಾವ. ನೆಕ್ಸ್ಟ್ ಇವಾಗ ನೋಡ್ರಿ 2 ಮಾರ್ಕಿನ ಕ್ವಶನ್ಸ್ಗೆ ಹೋಗೋಣ ಅಂತ. ಆನ್ಸರ್ ಎನಿ 3 ಕ್ವಶನ್ಸ್. ಎಷ್ಟು ಕ್ವಶನಿಗೆ ಆನ್ಸರ್ ಮಾಡ್ಬೇಕು ನಾವಿಲ್ಲಿ? ಎನಿ 3 ಕ್ವಶನ್ಸಿಗೆ ಆನ್ಸರನ್ನು ಮಾಡಬೇಕಂತ. ಓಕೆ, ಸೊ ಎಷ್ಟದ ನೋಡ್ರಿ ಕ್ವಶನ್ಸು? 1 2 3 4 5 ಕ್ವಶನ್ಸ್ ಅದಾವ. ಓಕೆ, ಔಟ್ ಆಫ್ 5 ಎಷ್ಟು ಆನ್ಸರ್ ಮಾಡ್ಬೇಕು ನೀವು? 3 ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್, ಅಂದರೆ 6 ಮಾರ್ಕ್ ನಿಮಗೆ ಇಲ್ಲಿ ಕವರ್ ಆಗ್ತದೆ. ಓಕೆ, ನೋಡ್ರಿ ಕ್ವಶನ್ ಏನಿದೆ ಅಂದರೆ ಶೋ ದಟ್ ದ ಪಾಯಿಂಟ್ಸ್ ದೀಸ್ ದೇ ಆರ್ ಕೋಲಿನಿಯರ್ ಅಂತ ಶೋ ಮಾಡಬೇಕಂತ. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಈ ಎರಡೂ ಲೈನ್ದು ನಡಬರ್ಕಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತ. ಓಕೆ, ಈ ಲೈನಿಂದ ಇದೊಂದು ಏನು ನಿಮಗೆ ಇಕ್ವೇಷನ್ ಇದೆ ಅಲ್ವಾ, ಇದರಿಂದ ಒಂದು ಲೈನ್ ಬರ್ತದೆ, ಇದ್ರದ್ದು ಒಂದು ಲೈನ್ ಬರ್ತದೆ, ಹೌದಲ್ವಾ? ಇವೆರಡೂ ಲೈನ್ ನಡಬರ್ಕಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಂತ. ರೈಟ್, 13th ಕ್ವಶನ್ ನೋಡ್ರಿ. ಪ್ರೂವ್ ದಟ್ integration of dx divided by a square minus x square is equals to 1 by 2a log mod of a plus x divided by a minus x plus c ಅಂತ. 14th ಕ್ವಶನ್ ನೋಡ್ರಿ. ಪ್ರೂವ್ ದಟ್ ಇಂಟಗ್ರೇಷನ್ ಆಫ್ a, ದಿಸ್ is ಒಂದು ಪ್ರಾಪರ್ಟಿ, ಇದೊಂದು ಪ್ರಾಪರ್ಟಿ ಇದೆ ಅಂತ ನೋಡ್ರಿ. ಇಂಟಗ್ರೇಷನ್ ಆಫ್ a to b f of x dx is equals to ಇಂಟಗ್ರೇಷನ್ ಆಫ್ a to b f of a plus b minus x dx. ಇದನ್ನು ಪ್ರೂವ್ ಮಾಡಬೇಕಂತ, ಶೋ ಮಾಡಬೇಕಂತ. 15th ಕ್ವಶನ್. ಫೈಂಡ್ ದ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ x square equal to 4y, y equal to 2 and y equal to 5 on y axis in first quadrant. ಏರಿಯಾ ಆಫ್ ದ ಬೌಂಡೆಡ್ ರೀಜನ್ ಅನ್ನು ಕಂಡುಹಿಡಿಬೇಕಂತ. ಅದು ಯಾವುದು? ಫಸ್ಟ್ ಕ್ವಾಡ್ರಂಟ್. ದಿಸ್ ಇಸ್ ಫಸ್ಟ್ ಕ್ವಾಡ್ರಂಟ್. ಈ ಒಂದು ಕ್ವಾಡ್ರಂಟಲ್ಲಿ ಬರ್ತಕ್ಕಂಥ ಒಂದು ರೀಜನ್ ಏನಿರುತ್ತಲ್ವ, ಸೊ ಈ ಥರ ರೀಜನ್ ಇತ್ತಂದರೆ ಈ ರೀಜನ್ದು ಏರಿಯಾವನ್ನು ಕಂಡುಹಿಡಿಬೇಕಂತ. ಲೈಕ್ ದಿಸ್, ಈ ಥರ ಏನಾರ ರೀಜನ್ ಇತ್ತು, ಇದರದ್ದು ಏರಿಯಾವನ್ನು ಕಂಡುಹಿಡಿಬೇಕಂತ. ಇಲ್ಲಿ ಬರ್ತದೆ ನೋಡ್ರಿ ನಿಮ್ಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4y ಅಂತ ಹೇಳಿ ಏನದ, ಅದರಿಂದ ಒಂದು ಗ್ರಾಫ್ ಬರ್ತದೆ. y ಈಕ್ವಲ್ ಟು 2 ಏನದ ಈ ಥರ ಬರ್ತದೆ. ಆಮೇಲೆ y ಈಕ್ವಲ್ ಟು 5 ಏನದ ಈ ಥರ ಬರ್ತದೆ. ಆ್ಯಂಡ್ y ಮೈನಸ್ ಎಕ್ಸಿಸ್ ಅಂತ ನೋಡ್ರಿ ಈ ಥರ ಬರ್ತದೆ. ನೋಡ್ರಿ ಇದ್ರೊಳಗೇನು ಕಾಮನ್ ರೀಜನ್ ಬರ್ತಲ್ವ, ಅದ್ರದ್ದು ಏನು ಕಂಡುಹಿಡಿಬೇಕು ನಾವು? ಫಸ್ಟ್ ಕ್ವಾಡ್ರಂಟ್ದಾಗ ಬರೋದಷ್ಟೇ, ಇದ್ರದ್ದು ಏರಿಯಾವನ್ನು ಕಂಡುಹಿಡಿಬೇಕಂತ. ಓಕೆ, ನೆಕ್ಸ್ಟ್ ಇವಾಗ 3 ಮಾರ್ಕಿನ ಕ್ವಶನ್ಸ್ ಹೋಗೋಣಂತ. ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಒನ್ ಕ್ಯಾರೀಸ್ 3 ಮಾರ್ಕ್. 3 ಮಾರ್ಕಿಂದು 3 ಕ್ವಶನ್ಸ್ಗಳು ಅದಾವ. ಟೋಟಲ್ ಎಷ್ಟು ಕೊಟ್ಟಿರ್ತಾನಂದ್ರೆ ಇಲ್ಲೂ 5 ಕೊಟ್ಟಿರ್ತಾನೆ, 3 ಬರೀಬೇಕು. ನೋಡೋಣವಾ ಎಷ್ಟು ಕ್ವಶನ್ಸ್ ಅದಾವಂತ. 1 2 3 4 5 ಕರೆಕ್ಟ್ ಅಲ್ವಾ? ಔಟ್ ಆಫ್ 5 ಎಷ್ಟು ಬರೀಬೇಕು ನಾವು? 3 ಕ್ವಶನ್ಸನ್ನು ಬರೀಬೇಕು.
ಓಕೆ ರೈಟ್. ಚಲೋ ಕ್ವಶನ್ ನಂಬರ್ 16 ನೋಡ್ರಿ ಏನಿದೆಪ್ಪ ಅಂತಂದರೆ, ಕ್ವಶನ್ ನಂಬರ್ 16 ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್. ಇದೊಂದು ಇಕ್ವೇಷನ್ ಮತ್ತು ಇದೊಂದು ಇಕ್ವೇಷನ್, ಇವೆರಡು ಇಕ್ವೇಷನಿಂದ ನಮಗೆ ಏನೇನು ಬರ್ತಾ ಇಲ್ಲ ಅಂದರೆ 2 ಲೈನ್ಸ್ಗಳು ಬರ್ತಾವೆ ರೀ, ಈ ಥರ ಬರ್ತಾವೆ ಅಂತ ತಿಳ್ಕೊರಿ. ಇವೆರಡು ಲೈನ್ ಬರ್ಕಿಂದ ಆ್ಯಂಗಲನ್ನು ಕಂಡುಹಿಡಿಬೇಕಂತ. ಕರೆಕ್ಟ್, ದಿಸ್ ಈಸ್ ದ ಕ್ವಶನ್. 3 ಮಾರ್ಕಿಂದ ಕ್ವಶನ್ ಅದ ನೋಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದೇ ಥರ ಕ್ವಶನ್ಸ್ಗಳು ಬರ್ತಾವೆ. 3 ಮಾರ್ಕಿಂದ, ಸ್ಪೆಷಲಿ 3 ಮಾರ್ಕಿಂದ 5 ಮಾರ್ಕಿಂದ ಅಂತೂ ಇದೇ ಥರ ಬರ್ತಾವೆ. 17th ಕ್ವಶನ್, ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ಸ್ 3x minus y plus 2z minus 4 equal to 0, x plus y plus z minus 2 equal to 0 and the point is 2, 2, 1 ಅಂತ. ಏನು ನೋಡ್ಬೇಕಿಲ್ಲಿ? ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ಸ್. ಇದ್ರದ್ದು ಇವೇನು ಪ್ಲೇನ್ ಅದ ಅಲ್ವಾ, ಇದರಿಂದ ನಮಗೆ ಇದರ ಇಂಟರ್ಸೆಕ್ಟ್ ಆಗ್ತದೆ ರೀ. ಆವಾಗ ಒಂದು ಪ್ಲೇನ್ ಏನು ಬರ್ತದೆ, ಈ ಒಂದು ಪ್ಲೇನ್ದ ಇಕ್ವೇಷನನ್ನು ಕಂಡುಬೇಕಂತ ನಾವು. ರೈಟ್, ಕ್ವಶನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾನು ಈ ಚಾಪ್ಟರ್ದು ಸೊಲ್ಯೂಷನ್ಸನ್ನು ಮಾಡ್ತೀನಿ ಅಂತ ಒಂದು ಸ್ವಲ್ಪ ವೇಟ್ ಮಾಡಿರಿ. 18th ಕ್ವಶನ್, ಇಂಟಗ್ರೇಷನ್ ಆಫ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್. 19th ಕ್ವಶನ್, ಇಂಟಗ್ರೇಷನ್ ಆಫ್ 0 to π ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಇದು ನಾನು ರೀಸೆಂಟ್ಲಿ ಹೇಳಿದ್ದೆ ನೋಡ್ರಿ, ರೀಸೆಂಟ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವೇನಂದರೆ ಹೋಗಿ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ನೋಡ್ರಿ. 3 ಮಾರ್ಕಿನ ಕ್ವಶನ್ಸ್ಗಳು ಅವು ನೋಡ್ರಿ. 20th ಕ್ವಶನ್, ಇಂಟಗ್ರೇಷನ್ ಆಫ್ 19th ಇಂಟಗ್ರೇಷನ್ ಆಫ್ 0 to π ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಅಂತ. 20th ಕ್ವಶನ್ ನೋಡ್ರಿ, 3 ಮಾರ್ಕಿಂದು. ಫೈಂಡ್ ದ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4y ಆ್ಯಂಡ್ ದ ಲೈನ್ ಎಕ್ಸ್ ಈಕ್ವಲ್ ಟು 4y ಮೈನಸ್ 2 ಅಂತ. ಸೇಮ್ ಇದೇ ಥರ ಇಲ್ಲೊಂದು ರೀಜನ್ ಬರ್ತದೆ ರೀ. ಓಕೆ, ಸೊ ಈ ಒಂದು ಬೌಂಡೆಡ್ ರೀಜನ್ದು ಏರಿಯಾವನ್ನು ಕಂಡುಹಿಡಿಬೇಕಂತ. ರೈಟ್, ಸಿಂಪಲ್ ಇದೆ ರೀ. 3 ಮಾರ್ಕಿಂದು ಕ್ವಶನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇವಾಗ ಏನದ 5 ಮಾರ್ಕಿನ ಕ್ವಶನ್ಸ್ ಹೋಗೋಣ ಅಂತ. ಓಕೆ, ಆನ್ಸರ್ ಎನಿ 3 ಕ್ವಶನ್ಸ್ ಈಚ್ 1 ಕ್ಯಾರೀಸ್ 5 ಮಾರ್ಕ್. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂದರೆ ಇಲ್ಲೂ ನಿಮಗೆ 5 ಕ್ವಶನ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಎಷ್ಟು ಬರೀಬೇಕಂದ್ರೆ 5 ಬರೀಬೇಕು. 3 into 5 ಅಂದರೆ 15 ಮಾರ್ಕ್ಸ್ ಬರ್ತಾವೆ ನೋಡ್ರಿ. ನೋಡ್ರಿ, ಇವೆಲ್ಲ ಫಿಕ್ಸ್ ಕ್ವಶನ್ಸ್ಗಳದಾವ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಎನ್ಯುವಲ್ ಎಕ್ಸಾಮಿಗೂ ನಿಮಗೆ ಹೆಲ್ಪ್ ಆಗ್ತಾವೆ ನೋಡ್ರಿ. ಎನ್ಯುವಲಲ್ಲೂ ನಿಮಗೆ ಈ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ರೀ. 21th ಕ್ವಶನ್, ಡಿರೈವ್ ಆ್ಯನ್ ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ಸ್. ಒಂದು ಇಕ್ವೇಷನನ್ನು ನಾವು ಡಿರೈವ್ ಮಾಡಬೇಕಂತ. ಅದು ಏನು ಅಂದರೆ, ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ಸ್. ಇಲ್ಲಿ 2 ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ, ಹೌದಾ? ಇದರಿಂದ ಒಂದು ಲೈನ್ ಪಾಸ್ ಆಗ್ತದೆ. ಈ ಲೈನ್ದ ಇಕ್ವೇಷನನ್ನು ಕಂಡುಹಿಡಿತಕ್ಕಂಥ ಒಂದು ಜನರಲ್ ಫಾರ್ಮ್ ಅಥವಾ ಜನರಲ್ ಇಕ್ವೇಷನನ್ನು ನಾವು ಕಂಡುಹಿಡಿಬೇಕಂತ ಅಥವಾ ಡಿರೈವ್ ಮಾಡ್ಬೇಕಂತ ರೀ. ಡಿರೈವ್ ಆನ್ ಇಕ್ವೇಷನ್ ಆಫ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಆ್ಯಂಡ್ ಪಾಸಿಂಗ್ ಎ ಪಾಯಿಂಟ್ ಅಂತ ನೋಡ್ರಿ. ಸೇಮ್ ಇದನ್ನು ಇದೇ ಥರ ಇದೆ ನೋಡ್ರಿ. 23rd ಕ್ವಶನ್, ಫೈಂಡ್. ಇವೆಲ್ಲ ನಿಮಗೆ ಏನು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತದೆ ನೋಡ್ರಿ. ಸೊಲ್ಯೂಷನ್ಸ್ ಎಲ್ಲಿ ಸಿಗ್ತವೆ ಇವೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತಾವೆ ನೋಡ್ರಿ. ಇವೆಲ್ಲ ಪ್ರಿವಿಯಸ್ ಇಯರಲ್ಲಿ ಕೇಳಿದ್ದದನ ಇಲ್ಲ ಅಂತೇಳಿ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅದಾನ ಇಲ್ಲ ಅಂತ ನಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿನಲ್ವ ಅದರಲ್ಲಿ ನೋಡ್ರಿ. ಫೈಂಡ್ ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ. 24th ಕ್ವಶನ್, ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಡೆಫಿನೈಟ್ ಇಂಟಗ್ರಲ್ ಇವ್ಯಾಲ್ಯುವೇಟ್ ಇಂಟಗ್ರೇಷನ್ ಆಫ್ 0 to π by 2 ಲಾಗ್ 1 ಪ್ಲಸ್ tan x dx ಅಂತ ನೋಡ್ರಿ. 5 ಮಾರ್ಕಿನ ಕ್ವಶನ್ಸ್ ಅದ ನೋಡ್ರಿ, ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 25th, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಅಂತ ನೋಡ್ರಿ. ರೈಟ್, ಸೊ 5 ಮಾರ್ಕಿನ ಕ್ವಶನ್ಸ್ಗಳದಾವ. ಎಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ರೈಟ್. ತಾವೇನು ಅಂತಂದರೆ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ನಿಮಗೆ 2nd 3rd ಬೇಕಾಗಿತ್ತು ಅಂತ ತಿಳ್ಕೊರಿ. ಮಾಡಲ್ ಪೇಪರ್ 2 3 ಬೇಕಾಗಿತ್ತು ಅಂದರೆ ನೆಕ್ಸ್ಟ್ ವಿಡಿಯೋಲಿ ನಾನೇನು ಅಂದರೆ ಸೆಕೆಂಡ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್
2 ಮತ್ತು 3 ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ಇದೊಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊತೀನಿ, ಹೆಲ್ಪ್ನೂ ಆಗಿದೆ ಅಂತ ಅನ್ಕೊತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ದು ಏನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ರೀ. ತಾವೇನು ಮಾಡಬೇಕು, ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಸಾಕು. ಒಳ್ಳೆ ಸ್ಕೋರ್ ಬರ್ತದೆ ನಿಮಗೆ. ಸೊ ಇದೊಂದು ಮಾಡಲ್ ಪೇಪರ್ ಇದ್ದಿತ್ತು ರೀ. ಸೊ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿದೆ. ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ಐ ಆಮ್ ಸಾರಿ. ಯಾಕಂದ್ರೆ ನನಗೂ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಮಾಡಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿಲ್ಲ. ಮತ್ತೊಬ್ಬರದಿದೆ. ಈ ಪ್ರಿಪೇರ್ ಮಾಡಿರ್ತಕ್ಕಂಥ ಸರ್ ಏನದಲ್ಲ, ಈ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಕ್ಕಂಥ ಸರ್, ಮೇಡಮ್, ಯಾರೇ ಕೇಳಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಕಳಿಸ್ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಅದಷ್ಟೇ ಅಲ್ಲದೆ ಈ ಒಂದು ವಿಡಿಯೋ ನಿಮಗೆ ಅರ್ಥನೂ ಆಗಿದೆ ಅಂತ ಅನ್ಕೊತೀನಿ, ರೈಟ್? ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದರೆ ಈ ಕೂಡಲೇ ತಾವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕಂತ ತಮ್ಮಲ್ಲಿ ವಿನಂತಿ. ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.